ಹುಲಿ ದಾಳಿ ಪ್ರಕರಣ ಚಾಮರಾಜನಗರದಲ್ಲಿ ಮಿತಿಮೀರ್ತಾ ಇದೆ. ಹಾಗಾಗಿ ಆಪರೇಷನ್ ಆಘೌರ ಹೆಸರಿನಲ್ಲಿ ಅಧಿಕಾರಿಗಳು ಕೊಂಬಿಗನ್ನ ನಡೆಸಿದ್ದಾರೆ. ಹುಲಿಗಾಗಿ ಬೋನ್ ಅಳವಡಿಸಿ ಅರಣ್ಯ ಸಿಬ್ಬಂದಿಗಳು ಈ ಮೂಲಕ ಅಖಾಡಕ್ಕಿಳಿದಿದ್ದಾರೆ. 30 ಅಡಿ ಉದ್ದ 10 ಅಡಿ ಎತ್ತರದ ಡಬಲ್ ಡೋರ್ ಟ್ರ್ಯಾಪ್ ಕೇಜ್ ಸಿದ್ಧಪಡಿಸಿದ್ದಾರೆ. ಉಗೇದನಹುಂಡಿ, ಹರವೆ, ಕಲ್ಪುರದಲ್ಲಿ ಹುಲಿ ಓಡಾಟ ಪತ್ತೆಯಾಗಿತ್ತು. 30ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯಿಂದ ಟೈಗರ್ ಟ್ರ್ಯಾಪ್ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶೇಷ ಕೂಂಬಿಂಗ್ಗೆ ಬಿಆರ್ಟಿ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿಗಳು ಮುಂದಾಗಿದ್ದಾರೆ. 30 ಅಡಿ ಉದ್ದ 10 ಅಡಿ ಎತ್ತರದ ಡಬಲ್ ಡೋರ್ ಟ್ರ್ಯಾಪ್ ಕೇಜ್ ಅನ್ನು ಅಧಿಕಾರಿಗಳು ತಂದಿದ್ದಾರೆ. ಇನ್ನು ಮೈಸೂರಿನಿಂದ ಕೂಂಬಿಂಗ್ ಸಲುವಾಗಿ ವಿಶೇಷ ವಾಕ್ಥ್ರೂ ಕೇಜ್ ಅನ್ನು ಈ ಸಿಬ್ಬಂದಿಗಳು ತಂದಿದ್ದಾರೆ. ಇದರ ಸ್ಪೆಷಾಲಿಟಿ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ವಿಶೇಷ ವಾಕ್ಥ್ರೂ ಕೇಜ್ ನಲ್ಲಿ ಹುಲಿ ಟ್ರ್ಯಾಪ್ ಆಗೋದಂತೂ ಪಕ್ಕಾ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಹುಲಿ ಒಂದೇ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಂತೆ ಆಟೋಮೆಟಿಕ್ ಆಗಿ 2 ಗೇಟು ಕೂಡ ಲಾಕ್ ಆಗುತ್ತೆ. ಉಗೇದನಹುಂಡಿ ಗ್ರಾಮದ ಹೊರವಲಯದಲ್ಲಿ ವಾಕ್ಥ್ರೂ ಕೇಜ್ ಅನ್ನ ಸದ್ಯ ಅಳವಡಿಕೆಯನ್ನ ಮಾಡಲಾಗಿದೆ. ಚಾಮರಾಜನಗರ ತಾಲೂಕಿನ ಉಗೇದನಹುಂಡಿ, ಹರವೆ, ಕಲ್ಪುರದಲ್ಲಿ ಹುಲಿ ಹಿಂದೆ ಓಡಾಟವನ್ನ ನಡೆಸಿರೋದು ಕೂಡ ಪತ್ತೆಯಾಗಿತ್ತು. 20ಕ್ಕೂ ಹೆಚ್ಚು ಕ್ಯಾಮೆರಾ ಟ್ರ್ಯಾಪ್ ಅಳವಡಿಕೆಯನ್ನು ಸದ್ಯ ಅರಣ್ಯ ಸಿಬ್ಬಂದಿಗಳು ಮಾಡಿದ್ದಾರೆ. ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ವ್ಯಾಘ್ರನ ಸಂಚಾರದ ದೃಶ್ಯಗಳು ಕೂಡ ಸರಿಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 3 ಟೀಮ್ ಹುಲಿನ ಟ್ರ್ಯಾಪ್ ಕೂಂಬಿಂಗ್ ಮಾಡಿಕೊಂಡು ಹುಲಿ ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಬರ್ತಾ ಇದೆ ಅದನ್ನು ಕೂಡ ಕೂಂಬಿಂಗ್ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಒಂದು ಎಚ್ಚರಿಕೆಯನ್ನು ವಹಿಸಿದ್ದೀವಿ. ಯಾವುದೇ ಕೂಡ ಜನಗಳಿಗಾಗಲಿ ಅಥವಾ ಕಾಡು ಪ್ರಾಣಿಗಾಗಲಿ ಅಥವಾ ಜಾನುವಾರುಗಳಿಗಾಗಲಿ ಏನು ಸಮಸ್ಯೆ ಆಗಬಾರ್ದು. ಆ ಸಮಸ್ಯೆ ಆಗದಂಗೆ ಅದನ್ನು ಹಿಡಲಿಕ್ಕೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಾಚರಣೆ ಎಷ್ಟು ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ? ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ಹಿಡಿದು ಒಟ್ಟು 80 ಜನ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವಿ. ವಿವಿಧ ಊರುಗಳಲ್ಲಿ ಎಲ್ಲೇ ಒಂದು ಮೆಸೇಜ್ ಬಂದರೂ ಕೂಡ, ಈವನ್ ಚಿರತೆ ಅಂತ ಮೆಸೇಜ್ ಬಂದರೂ ಕೂಡ, ಹುಲಿ ಅಂತ ಮೆಸೇಜ್ ಬಂದರೂ ಕೂಡ ಒಟ್ಟು 6 ವೆಹಿಕಲಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಬೋನ್ ಇಡಬೇಕು, ಅಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಎಲ್ಲರೂ ಕೈಗೊಳ್ತಾ ಇದ್ದಾರೆ. ಮತ್ತು 2 ವಿಲೇಜ್ಗಳಲ್ಲೂ ಕೂಡ ನೈಟು ಮೊಕ್ಕಾಂ ಅಲ್ಲೇ ಹೂಡಿ ಅಲ್ಲಿ ಯಾವುದೇ ಸಮಸ್ಯೆಗಳಾಗದಾಗೆ ಮತ್ತು ಯಾವುದೇ ಒಂದು ಕಂಪ್ಲೇಂಟ್ ಬಂದರೂ ತಕ್ಷಣ ಅಟೆಂಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.